ನಮಸ್ಕಾರ, ಇದು ಸುಮನ್ ಟಿವಿ ಸ್ಪೆಷಲ್. ನಾನು ಅವಿನಾಶ್ ಶಿವನ್. ಈ ಹಿಂದೆ ಬಿಕ್ಲು ಶಿವನ ಮರ್ಡರ್ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋನ ಮಾಡಿದ್ದೆ. ಅದಕ್ಕೆ ನೀವು ಕೊಟ್ಟಂತ ರೆಸ್ಪಾನ್ಸ್ ನಿಜಕ್ಕೂ ಇನ್ನೊಂದು ಫಾಲೋಅಪ್ ಸ್ಟೋರಿಯನ್ನ ಕೊಡಲೇಬೇಕು ಅಂತ ನಮ್ಮನ್ನು ಕೂಡ ಪ್ರೇರೇಪಣೆ ಮಾಡ್ತು. ಈಗ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ, ಈ ಬಿಕ್ಲು ಶಿವನ ಹತ್ಯೆಗೆ ಕಾರಣವಾದಂತಹ ಘಟನೆಯ ವಿಡಿಯೋ ಸುಮನ್ ಟಿವಿಗೆ ಲಭ್ಯ ಆಗಿದೆ. ನೀವು ಇದನ್ನ ಕೇಳಿದ್ರೆ ನಿಜಕ್ಕೂ ಈ ಥರನೂ ಆಗುತ್ತಾ ಅಂತ ಆಶ್ಚರ್ಯ ಪಡ್ತೀರಾ. ಯಾಕಂದ್ರೆ ಬಿಕ್ಲು ಶಿವನ ಏನು ಹತ್ಯೆ ಆಯ್ತಲ್ಲ, ಆತನ ಹತ್ಯೆ ಮಾಡಿದಂಥ ಆರೋಪ ಜಗ್ಗನಿಗಿರೋದು. ಜಗ್ಗ ಮತ್ತು ಬಿಕ್ಲು ಶಿವ ಇಬ್ಬರೂ ಕೂಡ ಒಂದ್ ಕಾಲದಲ್ಲಿ ಸ್ನೇಹಿತರು. ತುಂಬಾ ಏನ್ ಹಿಂದೆ ಅಲ್ಲ, ಕಳೆದ ವರ್ಷ ಫೆಬ್ರವರಿ 2025 ಇಬ್ರು ಕೂಡ ಸ್ನೇಹಿತರಾಗಿರ್ತಾರೆ. ಹಾಗಾದ್ರೆ ಸ್ನೇಹಿತರಾಗಿದ್ದಂತಹ ಈ ಜಗ್ಗ ಮತ್ತು ಬಿಕ್ಲು ಶಿವ, ಜಗ್ಗನಿಗೆ ಈಗ ಆರೋಪ ಯಾಕೆ? ಜಗ್ಗ 15 ಜನರನ್ನ ಅಥವಾ 18 ಜನರನ್ನ ಸೇರಿಸಿ ಈ ಬಿಕ್ಲು ಶಿವನನ್ನ ಹತ್ಯೆ ಮಾಡಿದ್ದಾನೆ ಅನ್ನೋ ಆರೋಪವನ್ನು ಎದುರಿಸ್ತಿರೋದು ಯಾಕೆ? ಇಬ್ಬರ ನಡುವೆ ಏನಾಯ್ತು? ಆ ಒಂದು ಸತ್ಯವನ್ನ ರಿವೀಲ್ ಮಾಡುವಂತ ವಿಡಿಯೋ ಈಗ ವೈರಲ್ ಆಗಿದೆ. ಆ ವಿಡಿಯೋ ಸುಮನ್ ಟಿವಿಗೂ ಕೂಡ ಲಭ್ಯವಾಗಿದೆ. ಆ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನು ಕೂಡ ತೋರಿಸ್ತೀವಿ. ಅದಕ್ಕೂ ಮುಂಚೆ ಈ ವಿಡಿಯೋ ರೆಕಾರ್ಡ್ ಆಗಿರೋದು ಎಲ್ಲಿ ಅಂತಂದ್ರೆ, ಈ ಬಿಕ್ಲು ಶಿವನ ಹತ್ಯೆಗೆ ಕಾರಣವಾದಂತ ಕಿತ್ತಗನೂರು 212 ನಂಬರ್ನ ಆ ಜಮೀನಲ್ಲಿ. जानना जरूरी था. எப்படி சொல்ற நீ? எப்படி சொல்ற நீ? ஃப்ரெண்டுங்க பே எப்படினா பேசுவாங்க இல்லையா? நீ ஃப்ரெண்ட் இல்லையா? நீ ஃப்ரெண்ட் இல்லையா? ஃப்ரெண்ட் ரொம்ப தப்பா பேசுறாங்க. நாங்கலாம் ஒரு க்ளோஸ் ஃப்ரெண்டுங்க. தப்பா பேசுறாங்க. ஃப்ரெண்டுங்க நாங்க. ஆமாடா. எப்படி சொல்ற நீ? ಜಗವ ಡಾನ್ ಅಂತ. ಅವತ್ತು ಬೆಳಗ್ಗೆ ಬಿಕ್ಲು ಶಿವ ಈ ಒಂದು ಏರಿಯಾಕ್ಕೆ ಹೋಗಿರ್ತಾನೆ. ಒಂದಷ್ಟು ಜನ ಸೇರಿರ್ತಾರೆ ಲೋಕಲೈಟ್ಸ್. ಅಲ್ಲಿ ಮಾತನಾಡ್ತಿರ್ಬೇಕಾದ್ರೆ ಜಗ್ಗ ಏನು ಬಿಕ್ಲು ಶಿವನ ಸ್ನೇಹಿತನನ್ನ ಅಲ್ಲಿ ರೌಡಿ ಅಂತ ಕರೆದ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಆತನ ಹೆಸರು ಆಟೋ ಜೈ. ಯಾರು ಆಟೋ ಜೈ? ಅಲ್ಲಿ ಬಂದು ಕಿರಿಕನ್ನ ತೆಗೆಯೋದು ಆಟೋ ಜೈ. ನೀನು ಹೇಗೆ ಈ ಬಿಕ್ಲು ಶಿವನಿಗೆ ಬಂದು ಪ್ರಶ್ನೆ ಮಾಡೋದು ಆಟೋ ಜೈ, ಜಗ್ಗನನ್ನ ನೀನು ರೌಡಿ ಅಂತ ಹೇಗೆ ಕರೆದೆ ಅಂತ. ಅಸಲಿಗೆ ಅಲ್ಲಿ ರೌಡಿ ಅನ್ನೋ ಪದವನ್ನ ಈ ಬಿಕ್ಲು ಶಿವ ಬಳಸಿರೋದಿಲ್ಲ ಜನರ ಮುಂದೆ. ಈ ಏರಿಯಾದ ಹೋಲ್ಡ್ ಇರೋದು ಜಗ್ಗನಿಗೆ ಡಾನ್ ಜಗ್ಗ ಅಂತ, ಡಾನ್ ಅನ್ನೋ ಪದವನ್ನ ಕೋಟ್ ಮಾಡಿರೋದು ಬಿಕ್ಲು ಶಿವ. ಆದ್ರೆ ಇಲ್ಲಿ ಆಟೋ ಜೈ ಬಂದು ಕಿರಿಕ್ ಮಾಡ್ತಾನೆ. ಆಟೋ ಜೈ ಯಾರು ಅನ್ನೋ ಪ್ರಶ್ನೆ ನಿಮಗೆ ಕಾಡ್ಬೋದು. ಈ ಆಟೋ ಜೈ ಈ ಜಗ್ಗನ ಕ್ಲೋಸ್ ಸರ್ಕಲ್ ಅಲ್ಲಿರುವಂತ ಮಲಯಾಳಿ ಅಜಿತ್ನ ಬಂಟ. ಇಲ್ಲಿರುವ ವಿಚಾರ, ಯಾಕೆ ಆಟೋ ಜೈ ಎತ್ಕಿದ ಹಾಗೆ ಅಲ್ಲಿ ಬಿಕ್ಲು ಶಿವನ್ ಜೊತೆ ಕಿರಿಕ್ ಮಾಡ್ತಾನೆ ಅಂತಂದ್ರೆ, ನೀನ್ ಹೇಗೆ ಜಗ್ಗನನ್ನ ರೌಡಿ ಅಂತ ಕರೆದೆ ಅಂತ. ಆದ್ರೆ ಇಲ್ಲಿ ವಾದ ಆಗ್ಬೇಕಾದ್ರೆ ಬಿಕ್ಲು ಶಿವ ಹೇಳ್ತಾನೆ, ನಾನು ಯಾವತ್ತೂ ಕೂಡ ರೌಡಿ ಅಂತ ಕರೆದಿಲ್ಲ, ನಾನು ಡಾನ್ ಅಂತ ಕರೆದಿರೋದು ಅಂತ. ಆಗ ಆಟೋ ಜೈ ಹೇಳ್ತಾನೆ, ರೌಡಿ ಡಾನ್ ಎರಡೂ ಕೂಡ ಒಂದೇ, ನೀನ್ ಹೇಗೆ ಕರೆಯೋಕ್ ಸಾಧ್ಯ? ನೀನ್ ರೌಡಿ ಅಲ್ವಾ, ನೀನ್ ಜೈಲಿಗೆ ಹೋಗಿಲ್ವಾ ಅಂತ ಆಟೋ ಜೈ ಕೇಳ್ತಾನೆ. ஃபோன் பண்ணி கூட இப்ப பேசுறேன். ஒருத்த எதுக்கு வந்தாதா? ஃபோன் பண்ணி கூட இப்ப பேசுறேன். ஃபோன் பண்ணி நீனா நாய்நாட் புண்ட குடுக்கணும். நீ தான சொல்றீங்க. இந்த ஊர் ஆளுங்க நாம தானே. என்ன சொன்ன நேத்து? இந்த ஊர் ஃபோன்ல பேசல நீ. இந்த ஊர் ஆளுங்க, இந்த ஊர் ஆளுங்க நாம தான். யாரு? அப்ப ஆளுங்க ரவுடி டானுங்க. ரவுடி நாய். டானுங்க நாம. டானுங்க அஜீபா. டானுங்க அஜீபா உங்க. ನಿಮ್ಗೆ ಅನ್ಸ್ಬೋದು ಈ ಆಟೋ ಜೈ ಬಂದು ಯಾಕೆ ಕಿರಿಕ್ ಮಾಡ್ದ ಅಲ್ಲಿ ಬಿಕ್ಲು ಶಿವನ್ ಜೊತೆ ಅಂತ. ಆದ್ರೆ ಅದಕ್ಕೆ ಕಾರಣ ಮಲಯಾಳಿ ಅಜಿತ್ ಹಾಗೆ ಈ ಬಿಕ್ಲು ಶಿವ ಇಬ್ರು ಕೂಡ ಜಗ್ಗನಿಗೆ ಕ್ಲೋಸ್. ಆದ್ರೆ ಬರ್ಬರ್ತಾ ಮಲಯಾಳಿ ಅಜಿತ್ಗೆ ಈ ಬಿಕ್ಲು ಶಿವ ಕ್ಲೋಸ್ ಆಗ್ತಿರೋದು ಜಗ್ಗನಿಗೆ ಇಷ್ಟ ಆಗೋದಿಲ್ಲ. ಇವರಿಬ್ರು ಕ್ಲೋಸ್ ಸರ್ಕಲ್ ಇರೋದು ಅವ್ರ ಗೆಳೆತನ ಇಷ್ಟ ಆಗೋದಿಲ್ಲ. ಸೊ ಆ ಕಾರಣಕ್ಕೆ ಇವ್ರನ್ನೇ ಹೇಗಾದ್ರೂ ಮಾಡಿ ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ಆಟೋ ಜೈನನ್ನ ಆ ಒಂದು ಸ್ಥಳಕ್ಕೆ ಕಳಿಸಿದ್ದ ಅಂತ ಸದ್ಯಕ್ಕೆ ಮಾಹಿತಿ ಇದೆ, ಸದ್ಯಕ್ಕೆ ಆರೋಪ ಇದೆ. ಹಾಗಾಗಿ ಆಟೋ ಜೈ ಬಂದು ಕಿರಿಕ್ ಮಾಡ್ತಾನೆ, ಹೇಗೆ ಜಗ್ಗನನ್ನ ನೀನು ಡಾನ್ ಅಂತ ಕರೀತ್ಯಾ, ರೌಡಿ ಅಂತ ಕರೀತ್ಯಾ, ನೀನ್ ರೌಡಿ ಅಲ್ವಾ, ನೀನ್ ಜೈಲಿಗೆ ಹೋಗಿಲ್ವಾ ಅಂತ ಆ ಥರ ಎಲ್ಲ ಪ್ರಶ್ನೆಗಳು ಬರುತ್ತೆ. ಇದಕ್ಕಿದ್ದ ಹಾಗೆ ಒಂದು ಅನವಶ್ಯಕ ಕಿರಿಕ್ ಶುರುವಾಗುತ್ತೆ ಅಂತ ಈಗ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಅದಾದ್ಮೇಲೆ ಕೊನೆಗೆ ಒಂದು ಮಾತನ್ನ ಆಟೋ ಜೈ ಹೇಳ್ತಾನೆ, ನೀನು ರೌಡಿ ಡಾನ್ ಅಂತ ಹೇಳ್ತೀಯಲ್ಲ ಜಗ್ಗನನ್ನ, ನಾನು ಕಾಲ್ ಮಾಡ್ಕೊಡ್ತೀನಿ, ನೀನು ಹೇಳ್ತೀಯಾ ಜಗ್ಗನ್ ಮುಂದೆ ರೌಡಿ ಡಾನ್ ಅನ್ನೋ ಪದವನ್ನು ಬಳಸ್ತೀಯಾ ಅಂತ. ಆಯ್ತು, ನೀನು ಕಾಲ್ ಮಾಡು ಅಂತ ಬಿಕ್ಲು ಶಿವ ಹೇಳ್ತಾನೆ ಆಟೋ ಜೈಗೆ. ನೀನು ಹೇಳು, ಕಾಲ್ ಮಾಡು, ನಾನು ಮಾತಾಡ್ತೀನಿ ಅಂತ. ಆಗ ಆಟೋ ಜೈ ಕರೆ ಮಾಡ್ತಾನೆ ಜಗ್ಗನಿಗೆ. ಆದ್ರೆ ಜಗ್ಗ ಕಾಲ್ ಪಿಕ್ ಮಾಡೋದಿಲ್ಲ. இன்னைக்கு இல்லன்னு சொன்னாக்கா என்ன அர்த்தம்? அது பிசினஸ் மேன் டான்ன்றாங்க. ಅದಾದ್ಮೇಲೆ ಕಿರಣ್ ಅನ್ನುವ ವ್ಯಕ್ತಿ, ಕಿರಣ್ ಈ ಕೇಸ್ನಲ್ಲಿ A2, ಈಗ ಆರೋಪ ಏನು ಜೈಲಿಗೆ ಹೋಗಿರೋಲ್ಲಿ A2 ಕಿರಣ್
ಕಿರಣ್ ಏನಿದ್ದಾನೆ ಆತ ಜಗ್ಗ ಮಾವ ಆಗಬೇಕು, ಕಿರಣ್ಗೆ ಜಗ್ಗ ಮಾವ. ಯಾವಾಗ ಜಗ್ಗ ಕಾಲ್ ರಿಸೀವ್ ಮಾಡೋದಿಲ್ವೋ ಆಟೋ ಜೈ ಕಿರಣ್ಗೆ ಫೋನ್ ಮಾಡಿ, ನೋಡಿಲ್ಲಿ ಇಲ್ಲಿ ಬಿಕ್ಲು ಶಿವ ಬಂದು ಕಿತ್ತಂಗನೂರು ಜಾಗದಲ್ಲಿ ಜಗ್ಗನನ್ನ ರೌಡಿ ಅಂತ ಹೇಳ್ತಿದ್ದಾನೆ, ಒಂಥರ ಏನೋ ನೆಗೆಟಿವ್ ಆಗಿ ಮಾತಾಡ್ತಿದ್ದಾನೆ ಅಂತ. ಅದಾದ್ಮೇಲೆ ಬಿಕ್ಲು ಶಿವ ಹಾಗೆ ಕಿರಣ್ ಇಬ್ರು ಕೂಡ ಮಾತನಾಡ್ತಾರೆ ಫೋನಲ್ಲಿ. ಏನೇನು ನಮ್ಮ ಮಾವನೇನೋ ರೌಡಿ ಹಂಗೆಲ್ಲ ಕರಿತಿದ್ದೆ ಅಂತ, ಏನು ಕತೆ ಅಂತ ಮಾತಿಗೆ ಮಾತು ಬೆಳೆಯುತ್ತೆ. ಅದಾದ್ಮೇಲೆ ಅವತ್ತೇ ಸಂಜೆ ಬಂದು ಈ ಕಿರಣ್ ತಮ್ಮ ಮಾವನ ಪರವಾಗಿ ಬಂದು ಇಲ್ಲಿ ಬಿಕ್ಲು ಶಿವನ್ ಜೊತೆ ಕಿರಿಕ್ ಮಾಡೋದಾಗುತ್ತೆ. ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆಯುತ್ತೆ, ಧಮಕಿ ಹಾಕೋದು ಇಂಥದ್ದೆಲ್ಲ ಆಗುತ್ತೆ. ಇದು ಸ್ವಲ್ಪ ಜಾಸ್ತಿ ಕಂಟಿನ್ಯೂ ಆದಾಗ ಬಿಕ್ಲು ಶಿವ ಏನು ಮಾಡ್ತಾನೆ, ನಿಧಾನವಾಗಿ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾನೆ, ನನಗೆ ಈ ಥರ ಬಂದು ಧಮಕಿ ಹಾಕ್ತಿದ್ದಾರೆ, ಅನವಶ್ಯಕವಾಗಿ ಕಿರಿಕ್ ಮಾಡ್ತಿದ್ದಾರೆ ಅಂತ. ಆಗ ಜಗ್ಗನಿಗೆ ಈ ಬಿಕ್ಲು ಶಿವನ ಮೇಲೆ ಟ್ರಿಗರ್ ಆಗುತ್ತೆ. ಇಬ್ಬರು ಸ್ನೇಹಿತರಾಗಿದ್ದರು, ಆದರೆ ಯಾರೋ ಒಬ್ಬ ಆಟೋ ಜೈ ಅನ್ನೋ ವ್ಯಕ್ತಿ ಒಳಗೆ ಬಂದು ಅಲ್ಲೊಂದು ಗಲಾಟೆ ಮಾಡಿ ನಿಮ್ಮನ್ನ ರೌಡಿ ಅಂತ ಕರಿತಿದ್ದಾನೆ, ಡಾನ್ ಅಂತ ಕರಿತಿದ್ದಾನೆ ಅಂತ ಹೇಳಿದಾಗ ಈ ಥರ ಆಗಿ ಅಲ್ಲಿ ಕಂಪ್ಲೀಟ್ ಆಗಿ ಇಬ್ಬರ ಸ್ನೇಹ ಕೊಲ್ಯಾಪ್ಸ್ ಆಗುತ್ತೆ. ಅದಾದಮೇಲೆ ಜುಲೈನಲ್ಲಿ ಈತನ ಮರ್ಡರ್ ಆಗುತ್ತೆ. ಸೊ ಹೀಗೆ ಒಂದು ಇಬ್ಬರ ಸ್ನೇಹ, ಆತ ಅಲ್ಲಿ ಡಾನ್ ರೌಡಿ ಅಂತ ಎಲ್ಲೂ ಪ್ರೊಜೆಕ್ಟ್ ಮಾಡೋಕ್ಕೆ ಹೋಗಿಲ್ಲ ಅಂತ ಹೇಳಲಾಗ್ತಾ ಇದೆ ಯಾರು ಬಿಕ್ಲು ಶಿವ. ಆದರೆ ಆತನ ಜಗ್ಗನ ಬಗ್ಗೆ ಆ ಥರ ಈ ಥರ ಹೇಳ್ತಿದ್ದಾನೆ, ಏರಿಯಾದಲ್ಲಿ ಈ ಥರ ಹೇಳ್ಕೊಂಡು ಬರ್ತಿದ್ದಾನೆ ಅಂತ ಯಾರೋ ಮೂರನೇವರು ಬಂದು ಹೇಳಿದಂಥ ಮಾತಿನಿಂದ ಇದು ಒಂದು ಹತ್ಯೆವರೆಗೂ ಹೋಯಿತು ಅಂತ ಸದ್ಯಕ್ಕೆ ಈ ವಿಡಿಯೋ ಹೇಳ್ತಿರುವಂಥ ವಿಚಾರ. ಇನ್ನೂ ಕೂಡ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಬೇಕು ಇಷ್ಟೆಲ್ಲ ಆಗಿರೋದು ಯಾಕೆ ಏನು ಅಂತ. ಇದೆಲ್ಲವೂ ಕೂಡ ಈ ವಿಡಿಯೋ ಸುತ್ತ ಸಿಗ್ತಿರುವಂಥ ಮಾಹಿತಿ. ಹಾಗಾಗಿ ಒಂದು ಕಾಲದ ಸ್ನೇಹಿತರು, ಅಂದರೆ ಕಳೆದ ವರ್ಷದ ಸ್ನೇಹಿತರು ಬಿಕ್ಲು ಶಿವ ಹಾಗೆ ಜಗ್ಗ ನಡುವೆ ವೈರತ್ವ ಏರ್ಪಡುತ್ತೆ. ಅದಾದಮೇಲೆ 18 ಜನ ಸೇರಿ ಬಿಕ್ಲು ಶಿವನನ್ನು ಮುಗಿಸ್ತಾರೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ವಿಚಾರಣೆ ನಡೀತಾ ಇದೆ. ನಿಜಕ್ಕೂ ಈ ವಿಡಿಯೋ ಒಂದೇ ಕಾರಣನ ಜಗ್ಗ ಮತ್ತು ಬಿಕ್ಲು ಶಿವನ ನಡುವೆ, ದೋಸ್ತಿಗಳ ನಡುವೆ ಈ ವೈಷಮ್ಯ ಬೆಳೆಯೋದಕ್ಕೆ, ಅಥವಾ ಬೇರೆ ಏನಾದರೂ ಲ್ಯಾಂಡ್ನ ವಿಚಾರಗಳು ಇನ್ನೂ ಇದ್ವಾ ಅನ್ನೋದು ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಬೇಕಾಗಿದೆ. ಸೊ ಇದೆಲ್ಲ ವಿಚಾರ ಈಗ ಈ ಕೇಸ್ಗೆ ಸಂಬಂಧಪಟ್ಟಾಗಿ ಸಿಗ್ತಾ ಇರೋದು. ಈ ಕೇಸ್ಗೆ ಸಂಬಂಧಪಟ್ಟಾಗಿ ಇನ್ನಷ್ಟು ಫಾಲೋಅಪ್ ವಿಡಿಯೋಗಳನ್ನು ನಿಮಗೆ ಕೊಡ್ತೀವಿ. ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಇರಲಿ. ಇಂಥದ್ದೇ ಕಂಟೆಂಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.